ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಗುಡ್ ಮಾರ್ನಿಂಗ್. ದೇವರ ಮಹಾಕೃಪೆಯಿಂದ ಮತ್ತೊಂದು ಹೊಸ ದಿನದಲ್ಲಿ ಮತ್ತೊಂದು ದೇವರ ವಾಕ್ಯ ಧ್ಯಾನ ಮಾಡುವುದಕ್ಕಾಗಿ ದೇವರು ಕೊಟ್ಟ ಅವಕಾಶಕ್ಕಾಗಿ ಆತನಿಗೆ ಸ್ತುತಿ ಸಲ್ಲಿಸೋಣ. ಬನ್ನಿ, ಚಿಕ್ಕ ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮ ಕೈಗೆ ಒಪ್ಪಿಸಿರುವುದನ್ನು ಆಶೀರ್ವದಿಸ್ತೀರೆಂದು, ನಿಮ್ಮೊಂದಿಗೆ ಪ್ರಾರಂಭಿಸಿರುವುದನ್ನು ಆಶೀರ್ವದಿಸ್ತೀರೆಂದು, ನಿಮ್ಮೊಂದಿಗೆ ನಾವಿರುವುದಾದರೆ ಆಶೀರ್ವದಿಸಲ್ಪಡ್ತೇವೆಂದು ನಾವೆಲ್ಲರೂ ನಂಬಿ ನಿಮ್ಮ ಪಾದ ಸನ್ನಿಧಿಗೆ ಬರುತ್ತಿರುವಾಗ ನಿಮ್ಮ ಧೈರ್ಯ ನಮಗೆ ದಯಪಾಲಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೌದು ಪ್ರಿಯರೇ, ಆತನ ಕೈಗೆ ಒಪ್ಪಿಸಿಕೊಡುವುದಾದರೆ ಆತನು ಭದ್ರವಾಗಿ ಕಾಪಾಡುತ್ತಾನೆ. ಆತನು ಅದನ್ನು ಮುರಿದು ಹಾಕಿದ್ರೂ ಕೂಡ ಏನಾದರೂ ಪ್ರಿಯರೇ, 5 ರೊಟ್ಟಿ 2 ಮೀನು ಆತನ ಕೈಗೆ ಸೇರಿದಾಗ ಆ ರೊಟ್ಟಿಯನ್ನು ಮುರಿದಾಗ ಎಷ್ಟು ತುಂಡುಗಳಾದವು ಗೊತ್ತಾ? ಎಷ್ಟು ಜನ ತಿಂದರೆಂದು ಗೊತ್ತಾ? ತಿಂದು ತೃಪ್ತರಾದ ಮೇಲೆ ಎಷ್ಟು ಬುಟ್ಟಿ ಉಳಿದುಕೊಂಡವು ಎಂಬುದಾಗಿ ನಿಮಗೆ ಗೊತ್ತಾ? ದೇವರ ಕೈಗೆ ಕೊಡುವುದಕ್ಕಾಗಿ ಯಾಕೆ ಪ್ರಿಯರೇ ನಾವು ಭಯಪಡಬೇಕು? ನಮಗೆ ಇರುವುದನ್ನು ಆತನ ಕೈಯಲ್ಲಿಡುವಾಗ ಅದು ಅಭಿವೃದ್ಧಿ ಆಗ್ತದೆ, ಅದು ಆಶೀರ್ವದಿಸಲ್ಪಡ್ತದೆ. ಯಾವಾಗ ನೋಡಿದ್ರೂ ಕೂಡ ನನ್ನ ಬದುಕು ನಾನೇ ಬದುಕುತ್ತೇನೆ, ನನ್ನ ಸಂಗತಿ ನಾನೇ ನೋಡಿಕೊಳ್ತೇನೆ, ನನಗೆ ಎಲ್ಲವೂ ಗೊತ್ತು ಬಿಡಿ, ನಾನು ಹೇಗೆ ಈ ಸಮಸ್ಯೆಯನ್ನು ಹ್ಯಾಂಡಲ್ ಮಾಡಬೇಕೆಂದು ಪರಿಷ್ಕರಿಸಿಕೊಳ್ಳಬೇಕೆಂದು ನನಗೇ ಎಲ್ಲವೂ ಗೊತ್ತು, ನನಗೆ ದೇವರು ಬೇಕಾಗಿಲ್ಲ, ನನಗೆ ದೇವರ ಸಹಾಯ ಬೇಕಾಗಿಲ್ಲ ಎನ್ನುವಂತೆ ನಾವು ಎಷ್ಟೋ ಸಾರಿ ನಮ್ಮ ಹೃದಯವನ್ನು ಕಠಿಣಪಡಿಸಿಕೊಂಡಿದ್ದೇವೆ. ಸ್ವಾರ್ಥತೆಯಿಂದ ತುಂಬಿಕೊಂಡು ದೇವರ ಸಹಾಯಕ್ಕಾಗಿ ಕೇಳಿಕೊಳ್ತಾ ಇಲ್ಲ. ಇಫ್ ಎಟ್ ಆಲ್ ದೇವರ ಸಹಾಯ ಏನಾದರೂ ಕೋರಿಕೊಳ್ಳುವುದಾದರೆ, ಯಾವುದೇ ಗತಿ ಇಲ್ಲದಿರುವಾಗ, ಯಾವುದೇ ರೀತಿಯಲ್ಲಿ ಫಲಿಸಲಾರದೆ ಇರುವಾಗ, ಎಲ್ಲಾ ಪ್ರಯತ್ನ ಮಾಡಿ ವಿಫಲವಾಗಿ ಹೋದ ನಂತರ, ಸಮಯ ವ್ಯರ್ಥವಾದ ಮೇಲೆ, ಸಮಸ್ತವೂ ನಷ್ಟವಾದ ಮೇಲೆ, ಇನ್ನು ಆಗ ದಿಕ್ಕಿಲ್ಲದಂಥವರಿಗೆ ದೇವರೇ ದಿಕ್ಕಾಗಿದ್ದಾರೆ ಎನ್ನುವಂತೆ ಆತನ ಪಾದ ಸನ್ನಿಧಿಗೆ ಸೇರಿ ಬರಬೇಕಾಗ್ತದೆ. ಬಟ್ ನಿಮ್ಮ ಜೀವಿತ ದೇವರಿಗೆ ಒಪ್ಪಿಸಿಕೊಡುವುದಾದರೆ, ನಿಮ್ಮ ದಿನಚರಿಯನ್ನು ದೇವರ ಕೈಯಲ್ಲಿ ಇಡುವುದಾದರೆ ನೀವು ಆಶೀರ್ವದಿಸಲ್ಪಡ್ತೀರಿ ಎನ್ನುವುದು ನಿಜ. ದೇವರು ನಮ್ಮ ಸಂಗಡ ಇರುವುದಾದರೆ ನಾವು ಆಶೀರ್ವದಿಸಲ್ಪಡ್ತೇವೆ. ದೇವರಿಲ್ಲದೆ ನಾವು ಮಾಡುವ ಕೆಲಸಗಳೆಲ್ಲವೂ ಸಫಲವಾಗಲ್ಲ ಪ್ರಿಯರೇ. ಆ ರೀತಿ ಆಗುವಂತೆ ಕಾಣಬಹುದೇನೋ, ಆದರೆ ಅವು ಸ್ಥಿರವಾಗಿರುವುದಿಲ್ಲ, ನಿರಂತರವಾಗಿರುವುದಿಲ್ಲ. ದುಷ್ಟರಿಗೆ ಜಯ ಸ್ವಲ್ಪ ಕಾಲ ಇರುವುದು ಎಂದು ಬೈಬಲ್ ಹೇಳ್ತದೆ. ಮಾನವರ ಕಾರ್ಯಗಳು ಸ್ವಲ್ಪ ಕಾಲವೇ, ದೇವರ ಕಾರ್ಯಗಳು ಶಾಶ್ವತವಾದವುಗಳೇ. ದೇವರು ಆಶೀರ್ವದಿಸುವುದಾದರೆ ಅದು ಎಂದೆಂದಿಗೂ ಆಶೀರ್ವಾದವಾಗಿರುತ್ತೆ. ತಲೆಮಾರಿನವರೆಗೂ ನಾನು ಆಶೀರ್ವದಿಸ್ತೇನೆ ಅಂದಿದ್ದಾರೆ ದೇವರು. ಯೇಸು ಕ್ರಿಸ್ತನು ಈ ಲೋಕದೊಳಗೆ ಬಂದು ಎಲ್ಲೋ ಇದ್ದಂತಹ ದೇವರನ್ನು ನಮಗೆ ಪರಿಚಯಿಸುವುದು ಮಾತ್ರವಲ್ಲದೆ, ಆ ದೇವರ ಗುಣಗಾನಗಳನ್ನು, ಆ ದೇವರಲ್ಲಿರುವಂತಹ ಭಾಗವನ್ನು ದೇವರೇ ಆಗಿರುವ ಯೇಸು ಕ್ರಿಸ್ತನ ಮುಖಾಂತರ ರಕ್ತಮಾಂಸ ಧರಿಸಿ ನಮ್ಮ ಮಧ್ಯದಲ್ಲಿ ನಿವಾಸಿಸಿ ನಮಗೊಂದು ಮಾದರಿಯನ್ನು ತೋರಿಸಿದ್ರು. ಯೇಸು ಕ್ರಿಸ್ತನು ನಿಜ ದೇವರಾಗಿದ್ದಾರೆಂದು, ಆತನೇ ಎಲ್ಲರಿಗೂ ಒಡೆಯನಾಗಿದ್ದಾರೆಂದು, ಆತನಿಂದ ಸಮಸ್ತವೂ ಸಾಧ್ಯವೆಂದು, ಆತನು ಬರೀ ಬಾಯಿ ಮಾತಿನಿಂದಲ್ಲ, ಈ ಲೋಕದಲ್ಲಿ ಇರುವಾಗ ಆತನು ಜೀವಿಸಿ ತೋರಿಸಿಕೊಟ್ಟನು, ಆತನು ನಿರೂಪಿಸಿದನು. ಆತನು ಗಂಟೆಗಳವರೆಗೂ ಬೋಧಿಸುತ್ತಾ ಇದ್ದನು. ಆ ಬೋಧನೆಯ ಸಾರ ಏನೆಂದು ಕೇಳಿದಾಗ, ಅದು ಈ ಲೋಕದಲ್ಲಿ ಒಬ್ಬ ವ್ಯಕ್ತಿ ಹೇಗೆ ದೊಡ್ಡ ವ್ಯಕ್ತಿಯಾಗಬೇಕು, ಹೇಗೆ ದುಡ್ಡು ಒಟ್ಟುಗೂಡಿಸಿಕೊಳ್ಬೇಕು, ಹೇಗೆ ಹೆಸರು ಪ್ರಖ್ಯಾತಿಗಳನ್ನು ಸಂಪಾದಿಸಬೇಕು, ಹೇಗೆ ಈ ಲೋಕದಲ್ಲಿ ಸೆಟ್ಲ್ ಆಗಬೇಕು, ಹೇಗೆ ಈ ಲೋಕದಲ್ಲಿ ಅಭಿವೃದ್ಧಿ ಆಗಬೇಕು ಎನ್ನುವುದನ್ನು ಮಾತ್ರ ಯೋಚಿಸಬಾರದು ಪ್ರಿಯರೇ. ಎಷ್ಟೋ ಶ್ರದ್ಧೆಯಿಂದ ಕೇಳ್ತಿರ್ಬೋದೇನೋ, ಅದಕ್ಕೆ ಯೇಸುವನ್ನು ನಂಬಿದ್ದೀರೇನೋ ಅಂದ್ಕೊಳ್ತೇನೆ. ಇಹಲೋಕದ ಆಶೀರ್ವಾದಗಳಿಗೋಸ್ಕರವೇ ನಾವು ಯೇಸುವನ್ನು ನಂಬಿದವರಾಗಿರುವುದಾದರೆ, ಈ ಲೋಕದಲ್ಲಿರುವ ಮನುಷ್ಯರೆಲ್ಲರಿಗಿಂತಲೂ ನಾವು ದೌರ್ಭಾಗ್ಯರಾಗಿರುತ್ತೇವೆ ಎಂದು ಕೂಡ ಪೌಲನು ಹೇಳ್ತಾನೆ. ಯೇಸು ಕ್ರಿಸ್ತನು ಪರಲೋಕ ರಾಜ್ಯದ ಕುರಿತಾಗಿ ಬೋಧಿಸಿದ್ದಾರೆ. ಪರಲೋಕ ರಾಜ್ಯದಲ್ಲಿ ನಾವು ದೊಡ್ಡವರಾಗಿರಬೇಕಾದ್ರೆ ಏನ್ ಮಾಡಬೇಕು? ಅಷ್ಟಕ್ಕೂ ಪರಲೋಕ ಕಾಣಬೇಕಾದ್ರೆ ಏನ್ ಮಾಡಬೇಕು? ಆ ಪರಲೋಕಕ್ಕೆ ಹೋಗಬೇಕಾದ್ರೆ ಏನ್ ಮಾಡಬೇಕು? ಪರಲೋಕ ರಾಜ್ಯದಲ್ಲಿ ದೊಡ್ಡವರಾಗಿರಬೇಕಾದ್ರೆ ಏನ್ ಮಾಡಬೇಕು? ಎಲ್ಲರಿಗೂ ಪರಲೋಕಕ್ಕೆ ಹೋಗುವ ಆಸೆ ಇದೆಯಲ್ಲವೇ? ಮೋಕ್ಷ ಇದೆ ಎಂದು ನಂಬುತ್ತಾರಲ್ಲವೇ? ಅದಕ್ಕೋಸ್ಕರವೇ ತಾನೇ ಭಕ್ತಿ ವೈರಾಗ್ಯವುಳ್ಳವರಾಗಿರ್ತಾರೆ. ಹಾಗಾದ್ರೆ ಯಾವ ರೀತಿಯಾಗಿ ನಾವು ಪರಲೋಕ ರಾಜ್ಯಕ್ಕೆ ಹೋಗಬಲ್ಲೆವು? ಬೈಬಲ್ ಹೇಳ್ತದೆ, ರಕ್ತ ಮಾಂಸ ಅಂದರೆ ಶರೀರ
ಪರಲೋಕ ರಾಜ್ಯಕ್ಕೆ ಸೇರಲಾರವು. ಪರಲೋಕ ರಾಜ್ಯದಲ್ಲಿ ಬ್ಲಡ್ ಆ್ಯಂಡ್ ಫ್ಲೆಶ್ ಇರೋದಿಲ್ಲ ಪ್ರಿಯರೇ. ಅದಕ್ಕೆ ಅಲ್ಲಿ ವ್ಯಾಧಿ ಇರಲ್ಲ, ಮರಣ ಇರಲ್ಲ, ಹಸಿವೆ ಇರಲ್ಲ, ದಾಹ ಇರಲ್ಲ, ಕಣ್ಣೀರಿರಲ್ಲ. ಅದು ಮಹಿಮೆಯ ರಾಜ್ಯ. ಮಣ್ಣು ತಿರುಗಿ ಮಣ್ಣಿಗೆ ಸೇರುವುದು, ಆತ್ಮ ಅದನ್ನು ದಯಪಾಲಿಸಿರುವ ದೇವರ ಬಳಿಗೆ ಹೋಗುವುದು. ನಮ್ಮೊಳಗೆ ಆತ್ಮ ಇದೆ. ಆ ಆತ್ಮಕ್ಕೆ ಸಾವಿಲ್ಲ. ನಮ್ಮ ಶರೀರ ಕೆಮಿಕಲ್ಸ್ ಮಣ್ಣಿನಿಂದ ಉಂಟು ಮಾಡಲ್ಪಟ್ಟಿದೆ. ಹೀಗೆ ಮಣ್ಣಿನಿಂದ ಮಾಡಲ್ಪಟ್ಟ ಈ ಗೂಡು ಗುಡಾರ ಕ್ಷೀಣಿಸಿ ಹೋಗ್ತಾ ಇದೆ. ಒಂದು ದಿನ ನಮ್ಮ ಆತ್ಮ ಈ ಮಣ್ಣಿನ ಶರೀರ ಬಿಟ್ಟು ಹೋಗುವಾಗ ಅದು ಮೃತುವಾಗುವುದರಿಂದ ಮಣ್ಣಿನ ಪಾಲಾಗ್ತದೆ, ಇಲ್ಲವೇ ಬೂದಿಯ ಪಾಲಾಗ್ತದೆ. ಆದರೆ ಆತ್ಮ ಅದನ್ನು ದಯಪಾಲಿಸಿರುವ ದೇವರ ಬಳಿಗೆ ಹೋಗ್ತದೆ. ಯೇಸುವಿನ ಬೋಧನೆಯ ಸಾರಾಂಶವೇನೆಂದರೆ, ಇಹಲೋಕದಲ್ಲಿ ಸೌಖ್ಯವಾಗಿ ಹೇಗೆ ಜೀವಿಸಬೇಕೆನ್ನುವಂಥದ್ದಲ್ಲ, ಆದರೆ ನಿರಂತರವಾದ ಶಾಶ್ವತವಾದ ಪರಲೋಕ ರಾಜ್ಯದ ವಾರಸತ್ವವನ್ನು ಹೇಗೆ ಹೊಂದಿಕೊಳ್ಳಬೇಕು, ಆತನ ರಾಜ್ಯದಲ್ಲಿ ದೊಡ್ಡವರಾಗಿ ಹೇಗೆ ಇರಬೇಕು, ಅಷ್ಟಕ್ಕೂ ಮರಣ ಹೊಂದಿದ ನಂತರ ಮತ್ತೊಂದು ಜೀವಿತ ಇದೆ, ಅದು ನಿರಂತರವಾದ ಜೀವಿತವಾಗಿದೆ ಎಂಬ ವಿಷಯಗಳನ್ನು ಯೇಸು ಪ್ರಬೋಧಿಸುತ್ತಾ ಇದ್ರು. ಅಷ್ಟು ಮಾತ್ರವೇ ಅಲ್ಲ ಪ್ರಿಯರೇ, ನಾವೆಲ್ಲರೂ ಮರಣ ಹೊಂದಿ ಪರಲೋಕಕ್ಕೆ ಹೋಗಬೇಕೆಂದು, ಅಂದರೆ ಈಗಲೇ ಮರಣ ಹೊಂದಬೇಕೆಂದು ಹೇಳ್ತಾ ಇಲ್ಲ, ಆದರೆ ಈ ಲೋಕದಲ್ಲಿ ನಾವು ಜೀವಿಸಬೇಕು. ಜೀವಿತವನ್ನು ಯೇಸು ಒಂದು ವರವಾಗಿ ಕೊಟ್ಟಿದ್ದಾರೆ. ಒಂದೇ ಒಂದು ಜೀವಿತ ಒಂದೇ ಒಂದು ಸಾರಿ ನಮ್ಮೆಲ್ಲರಿಗೂ, ಪ್ರತಿಯೊಬ್ಬೊಬ್ಬರಿಗೂ ಕೊಡಲಾಗ್ತದೆ. ಜೈಪಾಲ್ ಎಂಬ ನಾನು ಒಂದೇ ಸಾರಿ ಹುಟ್ಟಿದ್ದೇನೆ, ಒಂದೇ ಸಾರಿ ಸಾಯ್ತೇನೆ, ಅಲ್ಲಿಗೆ ನನ್ನ ಕತೆ ಮುಗಿಯುತ್ತೆ. ಮತ್ತೆ ನಾಯಿಯಾಗಿ ನರಿಯಾಗಿ ಹುಟ್ಟುತ್ತಾರೆ ಅನ್ನುವಂಥದ್ದು ಕರೆಕ್ಟ್ ಅಲ್ಲ. ನಾವು ದೇವರ ಸ್ವರೂಪದಲ್ಲಿ, ದೇವರ ಆಕಾರದಲ್ಲಿ ಸೃಷ್ಟಿಸಲ್ಪಟ್ಟಿದ್ದೇವೆ. ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಆತ್ಮವಿಲ್ಲ. ಅವುಗಳಿಗೆ ಶರೀರ, ಪ್ರಾಣ ಇದೆ. ಅವು ಸತ್ತಾಗ ಅಲ್ಲಿಗೆ ಕತೆ ಮುಗಿಯುತ್ತೆ. ಆದರೆ ನಮ್ಮ ಪ್ರಾಣ ಹೊರಟು ಹೋದಾಗ, ನಮ್ಮ ಶರೀರ ಮೃತುವಾದಾಗ, ನಮ್ಮ ಆತ್ಮ ದೇವರ ಬಳಿಗೆ ಹೋಗುವುದರಿಂದ, ಆತ್ಮ ಶರೀರ ಎರಡನ್ನೂ ಐಕ್ಯವಾಗಿಟ್ಟಿರುವ ಪ್ರಾಣ ಬಿಟ್ಟು ಹೋದಾಗ, ಪ್ರಾಣ ಹೊರಟು ಹೋದಾಗ ನಿರಂತರವಾದ ಶಾಶ್ವತವಾದ ಜೀವಿತ ಜೀವಿಸುವ ಹಾಗೆ ಪರಲೋಕ ರಾಜ್ಯಕ್ಕೆ ಸೇರುತ್ತೇವೆ. ಆಯ್ತು ಸರಿ, ಪರಲೋಕ ರಾಜ್ಯಕ್ಕೆ ಹೋಗುವುದಕ್ಕಾಗಿ ಏನಾದರೂ ಒಂದು ಮಾರ್ಗ ತೋರಿಸಿರಿ, ಏನಾದರೂ ಭಕ್ತಿಯ ಆಚರಣೆಗಳಲ್ಲಿ ಏನಾದರೂ ನಾವು ಆಚರಿಸಬೇಕೋ, ಸತ್ಕಾರ್ಯ ದಾನ ಧರ್ಮ ಏನಾದರೂ ಮಾಡುವುದಾದರೆ ನಮಗೆ ಮೋಕ್ಷ ದೊರಕುತ್ತದೋ, ಕೆಲವೊಂದು ಒಳ್ಳೆ ಕೆಲಸ ಮಾಡುವುದಾದರೆ ದೇವರಿಗೆ ನಾವು ಇಷ್ಟಕರವಾಗಿರುತ್ತೇವೋ, ದೇವರು ನಮ್ಮನ್ನು ಆರಿಸಿಕೊಂಡು ನಮಗೆ ಪರಲೋಕ ಕೊಡುತ್ತಾರೋ ಎಂಬ ಪ್ರಶ್ನೆ ನಿಮಗಿರ್ಬೋದು. ಬಹಳಷ್ಟು ಜನ ಅದಕ್ಕೋಸ್ಕರವೇ ಧರ್ಮ ಕಾರ್ಯ ಸತ್ಕಾರ್ಯಗಳನ್ನು ಮಾಡ್ತಿರ್ತಾರೆ. ಮಾನವ ಸೇವೆಯೇ ಮಾಧವ ಸೇವೆ ಎಂದು ಮನುಷ್ಯರ ಸೇವೆ ಮಾಡ್ತಾರೆ. ಕೆಲವರು ಭಕ್ತಿ ಆಚಾರಗಳನ್ನು, ನಿಷ್ಠೆಗಳನ್ನು ಪಾಲಿಸುತ್ತಿರ್ತಾರೆ. ಶರೀರ ಶುದ್ಧಿ, ಪಾದಶುದ್ಧಿ, ದಂತಶುದ್ಧಿ, ಶಿರಸ್ಸು ಶುದ್ಧಿ, ಹೀಗೆ ಶುದ್ಧೀಕರಣ ಆಚಾರಗಳನ್ನು ಪಾಲಿಸಿ ಪರಲೋಕಕ್ಕೆ ಹೋಗಬೇಕಾದ್ರೆ ಶುದ್ಧರಾಗಿರಬೇಕೆಂಬುದಾಗಿ ಭಾವಿಸಿಕೊಳ್ತಾರೆ. ಆ ಕಾಲದ ಫರಿಸಾಯರು ಅದೇ ಸ್ಥಿತಿಯಲ್ಲಿದ್ದರು. ಆದರೆ ಹೃದಯದ ಶುದ್ಧೀಕರಣ ಇಲ್ಲದೆ ನಾವು ದೇವರನ್ನು ನೋಡ್ಲಿಕ್ಕಾಗಲ್ಲ. ಹೃದಯ ಶುದ್ಧಿ ಇರಲಾರದೆ ದೇವರ ರಾಜ್ಯದಲ್ಲಿ ಇರಲಿಕ್ಕಾಗಲ್ಲ. ನಾವು ನಮ್ಮ ಅಂತರಂಗದಲ್ಲಿ ಶುದ್ಧೀಕರಿಸಲ್ಪಡುವುದಕ್ಕಾಗಿ ಯಾವ ಔಷಧಿಯೂ ಇಲ್ಲ. ಹೃದಯ ಶುದ್ಧಿ ಮಾಡಿಕೊಳ್ಳುವುದಕ್ಕಾಗಿ ಯಾವ ಲೋಷನ್ಸ್ಗಳಿಲ್ಲ, ಯಾವ ಸೋಪುಗಳೂ ಇಲ್ಲ. ಆದರೆ ಯೇಸು ಕ್ರಿಸ್ತನ ರಕ್ತ ನಮ್ಮ ಹೃದಯಗಳನ್ನು ಶುದ್ಧೀಕರಿಸುತ್ತದೆ. ಅದು ಹೇಗೆ ಸಾಧ್ಯ ಅನ್ಬಹುದೇನೋ? ಯೇಸು ಕ್ರಿಸ್ತನ ರಕ್ತವು ನಿರ್ದೋಷವಾಗಿಯೂ ನಿಷ್ಕಳಂಕವಾಗಿಯೂ ಅದೇ. ನಮ್ಮ ರಕ್ತವು ಕೆಟ್ಟು ಹೋಗಿದೆ, ಹಳೆಯ ಆದಾಮನ ಸ್ವಭಾವದಿಂದ ತುಂಬಿಕೊಂಡಿದೆ. ಬ್ಲಡ್ ಪಾಯ್ಸನ್ ಆಗುವಾಗ ಏನ್ ಮಾಡ್ತಾರೆ? ಬ್ಲಡ್ ಒಳಗಡೆ ಪಾಯ್ಸನ್ ಹೋಗುವಾಗ ತಕ್ಷಣವೇ ಡಯಾಲಿಸಿಸ್ ಮಾಡಿ ಅದನ್ನು ಶುದ್ಧೀಕರಿಸುತ್ತಾರೆ. ಡಯಾಲಿಸಿಸ್ ಮಾಡಿದ್ರೂ ಕೂಡ ಶುದ್ಧಿಯಾಗಲಾರದಷ್ಟು ಕಲಬೆರಕೆಯಾಗ್ಬಿಟ್ಟಿದೆ ಮಾನವನ ಸ್ವಭಾವ. ಪಾಪದ ಬೀಜ ಅಣುವಿನಲ್ಲಿಯೂ ಸೇರಿಕೊಂಡಿದೆ. ಈ ದಿನಗಳಲ್ಲಿ ನೋಡಿ, ಅದಕ್ಕೆ ಜೀನ್ಸ್ ಅನ್ನುತ್ತಾರೆ. ಅದನ್ನು ವಿವರಿಸಬೇಕಾದ್ರೆ ಎವ್ರಿ ಫ್ರ್ಯಾಕ್ಷನ್ನಲ್ಲಿಯೂ ಕೂಡ ಆ ಸ್ವಭಾವ ಬೇರೂರಿಕೊಂಡಿರುತ್ತೆ. ಅದಕ್ಕೆ ಯೇಸು ತನ್ನ ರಕ್ತವನ್ನು ಸುರಿಸಿ ನಮ್ಮನ್ನು ಶುದ್ಧೀಕರಿಸಿ ನಮ್ಮ ಸ್ವಭಾವ ಮಾರ್ಪಡಿಸುವ ಆತನಾಗಿದ್ದಾರೆ. ಯಾರ್ಯಾರು ನಂಬಿಕೆಯಿಂದ ಯೇಸು ಕ್ರಿಸ್ತನನ್ನು ತನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸುತ್ತಾರೋ, ಆತನು ನನ್ನ ಸ್ಥಾನದಲ್ಲಿ ನನಗೋಸ್ಕರ, ನನ್ನ ಪಾಪಗಳಿಗೋಸ್ಕರ
ಪರಿಹಾರ ಮಾಡಿದ್ದಾನೆ ಎಂದು ಯಾರ್ಯಾರು ನಂಬುತ್ತಾರೋ ಆತನ ರಕ್ತದಲ್ಲಿ ತೊಳೆಯಲ್ಪಡುತ್ತಾರೆ, ವಿಮೋಚಿಸಲ್ಪಡುತ್ತಾರೆ. ಅಂಥವರು ದೇವರಿಗೆ ಇಷ್ಟಕರವಾಗಿರುತ್ತಾರೆ. ದೇವರಿಗೆ ಅವರು ಸ್ನೇಹಿತರಾಗುತ್ತಾರೆ. ದೇವರು ಅಂಥವರೊಂದಿಗೆ ಇರುತ್ತಾರೆ, ಅವರೊಳಗೆ ಇರುತ್ತಾರೆ, ಅಂಥವರ ಸಂಗಡ ಇರುತ್ತಾರೆ, ಅವರು ಆಶೀರ್ವದಿಸಲ್ಪಡ್ತಾರೆ. ಬೈಬಲ್ನಲ್ಲಿ ಹನೋಕನು ಎಂಬ ಒಬ್ಬ ವ್ಯಕ್ತಿಯ ಕುರಿತು ಓದುತ್ತೇವೆ. ಒಂದೆರಡು ವಿಷಯಗಳಲ್ಲಿ ಮಾತ್ರ ಆತನ ಭಕ್ತಿಯ ಕುರಿತು ನಾವು ನೋಡ್ತೇವೆ. ಆದರೆ ಆತನ ಬಗ್ಗೆ ನೋಡೋದಾದ್ರೆ, ಆತನ ಜೀವಿತದ ವಿಷಯದಲ್ಲಿ ನೋಡುವುದಾದ್ರೆ, ಅವನು ಪರಲೋಕ ರಾಜ್ಯಕ್ಕೆ ಹೋಗುವುದಕ್ಕಾಗಿ ಕಾರಣವೇನು ಎನ್ನುವುದನ್ನು ನೋಡುವುದಾದ್ರೆ, ಆದಿಕಾಂಡ 5ನೇ ಅಧ್ಯಾಯ 24ನೇ ವಚನ ಹೇಳುತ್ತೆ, ಹನೋಕನು ದೇವರೊಂದಿಗೆ ನಡೆದದ್ದರಿಂದ ದೇವರು ಅವನನ್ನು ಕರೆದುಕೊಂಡು ಹೋಗಿರುವುದರಿಂದ ಇನ್ನು ಅವನು ಕಾಣಲೇ ಇಲ್ಲ. ಹನೋಕನು ದೇವರೊಂದಿಗೆ ನಡೆದನು. ಸಮ್ಮತಿ ಇರಲಾರದೆ ಇಬ್ಬರು ಒಟ್ಟುಗೂಡಿ ನಡೆಯಲು ಸಾಧ್ಯವೋ? ದೇವರೊಂದಿಗೆ ನಡೆದನು ಅಂದರೆ ಆತನೊಂದಿಗೆ ಐಕ್ಯಗೊಳ್ಳುತ್ತಾನೆ, ಆತನಿಗೆ ತನ್ನ ಮಾರ್ಗಗಳನ್ನು ಒಪ್ಪಿಸುತ್ತಾನೆ, ಆತನ ಮಾತನ್ನು ಕೇಳುತ್ತಾನೆ, ಆತನನ್ನು ಅನುಸರಿಸುತ್ತಾನೆ. ಇನ್ನೊಂದು ಸ್ಥಳದಲ್ಲಿ ಆತನ ಕುರಿತು ನಾವು ನೋಡ್ತೇವೆ. ಇಬ್ರಿಯ 11ನೇ ಅಧ್ಯಾಯ 6ನೇ ವಚನದಲ್ಲಿ ಹೀಗೆ ನಾವು ನೋಡ್ತೇವೆ, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. 5ನೇ ವಚನ ಓದುತ್ತೇನೆ ಕೇಳ್ರಿ. ನಂಬಿಕೆಯಿಂದಲೇ ಹನೋಕನು ಮರಣವನ್ನು ಹೊಂದದೆ ಎತ್ತಲ್ಪಟ್ಟನು. ಅವನು ಎತ್ತಲ್ಪಡುವುದಕ್ಕಿಂತ ಮುಂಚೆ ದೇವರಿಗೆ ಇಷ್ಟಕರವಾಗಿದ್ದನು ಎಂದು ಸಾಕ್ಷಿ ಹೊಂದಿದನು. ದೇವರಿಗೆ ಇಷ್ಟಕರವಾಗಿದ್ದನು. ನಾವು ದೇವರಿಗೆ ಇಷ್ಟಕರವಾಗಿರಬೇಕು, ಮನುಷ್ಯರನ್ನು ಇಷ್ಟಪಡಿಸುವವರಲ್ಲ. ಮನುಷ್ಯರಿಗೆ ಇಷ್ಟಕರವಾಗಿರಬೇಕೆಂದು ನಾವು ಎಷ್ಟೋ ಪ್ರಯತ್ನ ಮಾಡ್ತಿರ್ತೇವೆ. ದ ಫೇವರ್ ಆಫ್ ಗಾಡ್, ದೇವರಿಂದ ಮೆಚ್ಚುಗೆ ಹೊಂದಬೇಕು. ದೇವರು ನಮ್ಮನ್ನು ಮೆಚ್ಚಿಕೊಳ್ಳಬೇಕು. ನಮ್ಮ ವಿಷಯದಲ್ಲಿ ದೇವರು ಸಂತೋಷಿಸಬೇಕು. ನಮ್ಮ ಕರ್ತನಿಗೆ, ಪ್ರಾಣ ಕೊಟ್ಟ ಕರ್ತನಿಗೆ ನಾವು ಸಾಕ್ಷಿಯಾಗಿರಬೇಕು. ಆತನು ನಮ್ಮಲ್ಲಿ ಆನಂದಿಸಬೇಕು ಎಂಬ ಆಸೆ ನಿಮಗಿದೆಯಾ? ದೇವರಿಗೆ ಅವನು ಇಷ್ಟಕರವಾಗಿದ್ದನಂತೆ ನಮಗೂ ಕೂಡ ಯಾರಾದರೂ ಯಾವಾಗ ಇಷ್ಟವಾಗುತ್ತಾರೆ? ನಾವು ಹೇಳಿದ ಮಾತಿಗೆ ವಿಧೇಯರಾದಾಗ. ನಾವು ಸಹ ವಿಧೇಯರಾಗುವಾಗ ದೇವರು ನಮ್ಮನ್ನು ನೋಡಿ ಇಷ್ಟಪಡುತ್ತಾರೆ. ಆತನಿಗೆ ಬಲಿಗಳು, ಯಜ್ಞಗಳು ಬೇಕಾಗಿಲ್ಲ ಪ್ರಿಯರೇ. ಬಲಿಗಳನ್ನು ಕೋರುವ ಆತನು ಅಲ್ಲ ಆತನು. ಕೇಳಿ ಪ್ರಿಯರೇ, ಆತನ ಮಾತಿಗೆ ವಿಧೇಯರಾಗುವುದಾದರೆ ಆತನು ನಮ್ಮಲ್ಲಿ ಆನಂದಿಸುತ್ತಾನೆ, ನಮ್ಮ ಸಂಗಡ ಇರುತ್ತಾನೆ. ಆತನ ಮಾತು ಕೇಳಿದವರೊಂದಿಗೆ ದೇವರಿರುತ್ತಾರೆ. ಇನ್ನೊಂದು ರೀತಿಯಲ್ಲಿ ಹೇಳಬೇಕಾದ್ರೆ, ಆತನು ಮಾತಾಡೋದೇನು? ನನ್ನೊಂದಿಗಿರಿ ಎನ್ನುವುದಷ್ಟೇ. ನನ್ನ ಮಾರ್ಗದಲ್ಲಿ ನಡೆಯಿರಿ, ನನ್ನ ಮಾತಿನ ಪ್ರಕಾರ ನಡೆದುಕೊಳ್ಳಿರಿ, ನನ್ನ ಇಷ್ಟ ಎನ್ನುವುದನ್ನು ಬಿಟ್ಟು ಬಿಡಿಯಿರಿ. ಲೋಕದಲ್ಲಿ ಇರುವ ಆಸೆಗಳಿಗೆ ಅವಕಾಶ ಕೊಡಬೇಡ್ರಿ. ಸೈತಾನನ ಮಾತಿಗೆ, ಮನುಷ್ಯರ ಮಾತಿಗೆ ಒಳಗಾಗಬೇಡಿರಿ. ಯಶ್, ದೇವರ ಚಿತ್ತ ಮಾಡುವವನು ನಿರಂತರವೂ ನಿಲ್ಲುತ್ತಾನೆ. ನಮಗೋಸ್ಕರ ಪ್ರಾಣ ಕೊಟ್ಟ ದೇವರನ್ನು ನಾವು ಸಂತೋಷಪಡಿಸಬೇಕು. ಆತನಿಗಿಷ್ಟಕರವಾದ ರೀತಿಯಲ್ಲಿ ನಾವು ಮಾರ್ಪಡಬೇಕು. ನಮ್ಮನ್ನು ನಾವು ತಿದ್ದುಕೊಳ್ಳಬೇಕು. ನಮ್ಮನ್ನು ಆತನು ರಕ್ತ ಕೊಟ್ಟು ಕೊಂಡುಕೊಂಡಿದ್ದಾರೆ. ತನ್ನ ಪ್ರಾಣ ಕೊಡುವಷ್ಟೇ ನಮ್ಮನ್ನು ಪ್ರೀತಿಸಿದ್ದಾರೆ. ನಮಗೋಸ್ಕರ ಆತನು ಶ್ರೇಷ್ಠ ಆಲೋಚನೆ ಉಳ್ಳವರಾಗಿದ್ದಾರೆಂಬುದು ಖಚಿತವಾಗಿರ್ಬೇಕು. ನೀವು ನಿಜವಾಗ್ಲೂ ಯೇಸುವನ್ನು ನಂಬುವುದಾದರೆ ಅದನ್ನು ದೃಢಪಡಿಸಿಕೊಳ್ಳಿರಿ. ದೇವರಿಗೆ ನಾವು ಇಷ್ಟಕರವಾಗಿರುವಾಗ ಈ ಲೋಕವೇ ನಮ್ಮನ್ನು ದ್ವೇಷಿಸಿದ್ರೂ ಸಹ, ಈ ಲೋಕವೆಲ್ಲ ನಮ್ಮನ್ನು ಎಷ್ಟೇ ವಿರೋಧಿಸಿದ್ರೂ ಸಹ, ನಾವು ದೇವರ ಪಕ್ಷದಲ್ಲಿರುವಾಗ ನಿಮಗೆ ಯಾವ ಅಪಾಯ ಉಂಟಾಗಲ್ಲ, ನಿಮಗೆ ಯಾವ ಹಾನಿ ಉಂಟಾಗಲ್ಲ. ಅಂದರೆ ಬಹುಶಃ ನಮ್ಮ ಪ್ರಾಣ ನಾವು ಕಳ್ಕೊಳ್ಬೋದೇನೋ, ನಮ್ಮ ಪ್ರಾಣ ಈ ಲೋಕದಲ್ಲಿ ಮನುಷ್ಯರು ತೆಗೆದುಹಾಕ್ಬೋದೇನೋ, ಆದರೆ ನಮ್ಮ ಆತ್ಮವನ್ನು ದೇವರಿಂದ ಬೇರೆ ಮಾಡಲಾರರು. ನಮಗಿರುವ ಸಂಪಾದನೆ ದೋಚಿಕೊಳ್ಳಬಹುದೇನೋ, ಆದರೆ ದೇವರು ಅನುಗ್ರಹಿಸುವ ಪರಲೋಕದ ಆಶೀರ್ವಾದಗಳನ್ನು ಯಾರೂ ತೆಗೆದುಹಾಕ್ಲಿಕ್ಕಾಗಲ್ಲ. ಈ ಲೋಕದಲ್ಲಿ ಮರಣ ಹೊಂದಿದರೂ ಸಹ ಅದು ಒಂದು ಪ್ರಮೋಷನ್ ರೂಪದಲ್ಲಿ ಪರಲೋಕದಲ್ಲಿ ಒಂದು ಪ್ರತ್ಯೇಕವಾದ ಸಿಂಹಾಸನವನ್ನು ನಮಗೆ ಪ್ರಮೋಟ್ ಮಾಡುವ ಸಂಗತಿಯಾಗಿದೆ ಎಂದು ನಾವು ಗುರುತಿಸುವುದಾದರೆ ಮನುಷ್ಯರಿಗೆ ನಾವು ಭಯಪಡುವುದಿಲ್ಲ, ಮನುಷ್ಯರ ಮಾತಿನ ಮೇರೆಗೆ ನಾವು ಪ್ರವರ್ತಿಸುವುದಿಲ್ಲ. ಜನರು ಏನಂದುಕೊಂಡ್ರೆ ಏನು, ಯೇಸು ನನ್ನ ಕುರಿತಾಗಿ ಏನಂದುಕೊಳ್ತಿದ್ದಾರೆ ಎನ್ನುವುದನ್ನು ನಮ್ಮ ಹೃದಯದಲ್ಲಿ ನಾವು ನಾಟಿಕೊಳ್ಳಬೇಕು. ನಮ್ಮನ್ನು ವಿಮರ್ಶಿಸುವಂಥವರು ಬಹಳಷ್ಟು ಜನ ಇರ್ತಾರೆ. ಅವರ ಮಾತಿಗೆ ನಾವು ಭಯಪಡುವ ಅವಶ್ಯಕತೆ ಇಲ್ಲ.
ನಮ್ಮನ್ನು ಹಿಂಸಿಸುವವರು ಅನೇಕರಿರುತ್ತಾರೆ. ಅದಕ್ಕೆ ನೀವು ಒಳಗಾಗುವ ಅವಶ್ಯಕತೆ ಇಲ್ಲ. ನೀವು ದೇವರ ಮಾತು ಕೇಳುವುದಾದರೆ, ನಿಮ್ಮ ಜೀವಿತ ದೇವರಿಗೆ ಒಪ್ಪಿಸಿಕೊಡುವುದಾದರೆ, ನಾನು ಅದನ್ನು ಕೊಟ್ಟೆ ದೇವರಿಗೆ, ಇದನ್ನು ಕೊಟ್ಟೆ, ಕಾಣಿಕೆ ಕೊಟ್ಟೆ, ಅದನ್ನು ಮಾಡದೆ ಇದನ್ನು ಮಾಡದೆ ದೇವರಿಗೋಸ್ಕರ ಅನ್ನುತ್ತಾರೆ. ನೀವು ಎಷ್ಟೇ ಕೆಲಸ ಮಾಡಿದ್ರೂ ನಿಮ್ಮ ಹೃದಯ ದೇವರಿಗೆ ಕೊಡದಿದ್ದರೆ ನಿಮ್ಮ ಜೀವಿತದಲ್ಲಿ ಆಶೀರ್ವಾದ ಇರಲ್ಲ. ನಿಮ್ಮನ್ನು ನೀವು ದೇವರಿಗೆ ಸಮರ್ಪಿಸಿಕೊಳ್ಳಬೇಕು. ಇದಿಗೋ ದೇವ, ನನ್ನ ಜೀವಿತ ನಿಮ್ಮ ಪಾದಕ್ಕೆ ಅರ್ಪಿಸುತ್ತೇನೆ ಎಂಬ ಒಂದು ಒಳ್ಳೆ ಹಾಡು ಹಾಡುತ್ತೇವಲ್ಲವೇ? ಎಲ್ಲರೂ ಹಾಡ್ತಾರೆ, ಆದರೆ ಅದು ನಿಜವಾಗಿದೆಯಾ? ನಿಮ್ಮ ಹೃದಯವನ್ನು, ನಿಮ್ಮ ಜೀವಿತವನ್ನು, ಇಗೋ ದೇವರೇ, ನನ್ನಿಂದ ಆಗ್ತಾ ಇಲ್ಲ, ನಾನು ಏನು ಮಾಡ್ಲಿಕ್ಕಾಗ್ತಿಲ್ಲ, ನನ್ನನ್ನು ನಾನು ಹತೋಟಿಯಲ್ಲಿ ಇಟ್ಕೊಳ್ಳಿಕ್ಕಾಗ್ತಿಲ್ಲ, ನನ್ನನ್ನು ನಾನು ಸರಿಪಡಿಸಿಕೊಳ್ಳಲಿಕ್ಕಾಗ್ತಿಲ್ಲ, ನನ್ನ ಸಮಸ್ಯೆ ನಾನು ತೀರಿಸಿಕೊಳ್ಳಲಿಕ್ಕಾಗ್ತಿಲ್ಲ. ಬೆಳಗಾದ ಕೂಡಲೇ ನನಗೊಂದು ಸಮಸ್ಯೆ, ಒಂದಲ್ಲ ಒಂದು ಹೋರಾಟ ಇದೆ. ದೇವರೇ, ನಮಗೆ ನೀನೇ ದಿಕ್ಕು, ನೀವೇ ಸಹಾಯ ಮಾಡಿರಿ. ಇಕ್ಕಟ್ಟಿನಲ್ಲಿ ವಿಶಾಲತೆಯನ್ನುಂಟು ಮಾಡುವ ದೇವರಲ್ಲವೋ? ನೀವು ನಮ್ಮ ಹಸಿವೆ ತೀರಿಸುವ ದೇವರಾಗಿದ್ದೀರಿ, ಕಣ್ಣೀರು ಒರೆಸುವ ದೇವರಾಗಿದ್ದೀರಿ, ನಮ್ಮ ರೋಗ ಸ್ವಸ್ಥಪಡಿಸುವ ದೇವರಾಗಿದ್ದೀರಿ, ನಮಗೆ ಜ್ಞಾನೋಪದೇಶ ಮಾಡುವ ದೇವರಾಗಿದ್ದೀರಿ. ದೇವರೇ, ನಿಮ್ಮ ಪಾದ ಸನ್ನಿಧಿಯಲ್ಲಿ ಕೂತ್ಕೊಂಡು ನಿಮಗೆ ಮೊರೆ ಇಡುತ್ತೇವೆ. ಅಯೋಮಯದ ಪರಿಸ್ಥಿತಿಯಲ್ಲಿದ್ದೇವೆ ದೇವರೇ, ಎಲ್ಲರನ್ನು ಸಂತೋಷಪಡಿಸಬೇಕೆಂದು ಏನು ಸಾಧಿಸಲಾರದ ಪರಿಸ್ಥಿತಿಯಲ್ಲಿ ಉಳಿದುಕೊಳ್ತಿದ್ದೇವೆ. ಇಂದಿನಿಂದ ಯೇಸುವೇ, ನಿಮಗೆ ನಮ್ಮ ಜೀವಿತ ಅರ್ಪಿಸಿಕೊಡ್ತೇವೆ ಎಂಬುದಾಗಿ ಪ್ರಾರ್ಥಿಸೋಣವೇ? ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಒಂದು ಸಾರಿ ನಮ್ಮ ಜೀವಿತ ನೋಡಿರಿ. ಎಷ್ಟೋ ಸಾರಿ ದೇವರೇ, ನಮ್ಮ ಜೀವಿತವನ್ನು ನಾವೇ ನಡೆಸಿಕೊಳ್ಳೋಣ ಎಂದು, ದೇವರಿಗಿಂತಲೂ ನಾವೇ ಜ್ಞಾನವುಳ್ಳವರಾಗಿದ್ದೇವೆಂದು ಭಾವಿಸಿ ಮನುಷ್ಯರ ಮಾತನ್ನು ನಂಬಿ ಮೋಸ ಹೋಗಿ ನಷ್ಟ ಹೋದೆವು ದೇವರೇ. ನಿಮ್ಮಿಂದ ದೂರವಾಗಿ ಮತ್ತಷ್ಟು ನಾವು ಕುಗ್ಗಿ ಹೋಗಿದ್ದೇವೆ. ದಿನಾಲೂ ನಿಮ್ಮ ಮಾತು ಕೇಳ್ತಿದ್ದೇವೆ, ಆದರೆ ನಿಮ್ಮ ಮಾತಿಗೆ ವಿಧೇಯರಾಗುವಾಗಲೇ, ನಿಮ್ಮ ಪಾದ ಸನ್ನಿಧಿಗೆ ಸೇರುವಾಗಲೇ ನೀವು ನಮ್ಮ ಸಂಗಡ ಇರ್ತೀರೆಂದು, ನಾವು ನಿಮಗೆ ಇಷ್ಟವಾಗಿರುತ್ತೇವೆಂದು, ನಾವು ಮಾಡುವುದನ್ನೆಲ್ಲ ನೀವು ಸಫಲಗೊಳಿಸುತ್ತೀರಿ ಎಂದು, ನಿಮಗಿಷ್ಟಕರವಾಗಿ ನಿಮ್ಮ ಮಾರ್ಗದಲ್ಲಿ ನಾವು ನಡೆಯುತ್ತಿರುವಾಗ ಹಂತ ಹಂತವಾಗಿ ನೀವು ನಮ್ಮನ್ನು ಆಶೀರ್ವದಿಸಿ ನಿಮ್ಮ ಪ್ರಣಾಳಿಕೆಯ ಪ್ರಕಾರ ಇಹಲೋಕದಲ್ಲಿಯೂ ಪರಲೋಕದಲ್ಲಿಯೂ ಕೂಡ ಅನೇಕ ರೀತಿಯ ಪ್ರತಿಫಲ ಕೊಡ್ತೀರೆಂದು ನಂಬುವಂತೆ ಸಹಾಯ ಮಾಡಿರಿ. ಯಾರ್ಯಾರು ಯಾವ್ಯಾವ ಸ್ಥಳದಿಂದ ಈ ಪ್ರಾರ್ಥನೆಯಲ್ಲಿ ಐಕ್ಯವಾಗಿದ್ದಾರೋ, ಯಾರ್ಯಾರ ಜೀವಿತ ಗೊಂದಲಮಯವಾಗಿವೆಯೋ ಅಂಥವರನ್ನೆಲ್ಲ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುಗಡೆ ಮಾಡುತ್ತೇವೆ ದೇವರೇ. ಕ್ರಿಸ್ತನು ಅನುಗ್ರಹಿಸುವ ಸಮಾಧಾನದಿಂದ ಅವರ ಜೀವಿತ ತುಂಬಿಕೊಳ್ಳುವ ಹಾಗೆ ಸಹಾಯ ಮಾಡಿರಿ. ಇಲ್ಲಿಯವರೆಗೂ ಸೈತಾನನು ನಮ್ಮನ್ನು ಬಳಸಿಕೊಂಡು ತನಗೆ ಇಷ್ಟ ಬಂದ ರೀತಿಯಲ್ಲಿ ನರಳಾಡಿಸಿ ನಮ್ಮನ್ನು ಚೆದರಿಸಿ ಸಮಸ್ತವನ್ನು ಕಳೆದುಕೊಳ್ಳುವಂತಹ ಸ್ಥಿತಿಗೆ ತಂದಿರುವಾಗ, ಯೇಸುವೇ ಎಂದು ಕೂಗಿದಾಗ ಮತ್ತೆ ನೀವು ನಮ್ಮನ್ನು ಕನಿಕರಿಸಿ ನಿಮ್ಮ ಕೈಗೆ ತೆಗೆದುಕೊಂಡು ಸರಿಪಡಿಸುವಾತನಾಗಿದ್ದೀರಿ ಎಂದು ನಾವು ನಂಬುತ್ತೇವೆ. ಈಗೋ ನಿಮ್ಮ ಕೈಗೆ ನಮ್ಮನ್ನೇ ನಾವು ಒಪ್ಪಿಸಿಕೊಡ್ತೇವೆ. ನಮ್ಮನ್ನು ಬದಲಾಯಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ಕರ್ತನ ಕೈಗೆ ನಮ್ಮನ್ನು ನಾವು ಒಪ್ಪಿಸಿಕೊಡೋಣ ಪ್ರಿಯರೇ. ಆತನು ನಮ್ಮನ್ನು ಆಶೀರ್ವದಿಸ್ತಾರೆ. ನಿಮಗಾಗಿ ನಾವು ಪ್ರಾರ್ಥಿಸಬೇಕಾದ್ರೆ 8939731313 ನಂಬರ್ಗೆ, ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರಿಗೆ ಒಂದು ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಮುಖಾಂತರ ಒಂದು ವಾಟ್ಸಪ್ ಕಳಿಸಿಕೊಡಿರಿ. ನಿಮ್ಮೆಲ್ಲರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ. ದೇವರು ಅದ್ಭುತವಾದ ರೀತಿಯಲ್ಲಿ ನಿಮ್ಮೆಲ್ಲರಿಗೂ ಸಹಾಯ ಮಾಡ್ತಾರೆ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಿಮ್ಮ ಹೆಸರು ಕಾಮೆಂಟ್ ಸೆಕ್ಷನ್ ಅಲ್ಲಿ ಬಂದು ಟೈಪ್ ಮಾಡಿರಿ. ಕರ್ತನ ಚಿತ್ತವಿರುವುದಾದ್ರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಬೆಳಗ್ಗೆ 7 ಗಂಟೆಗೆ ಲೈವ್ನಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ನೀನೇ ನನ್ನ ಜೀವಾಧಾರವು, ನೀನೇ ನನ್ನ ಪ್ರಾಣಾಧಾರವು, ನೀನೇ ನನ್ನ. ಹಾಲೆಲೂಯಾ. ದೇವರಿಗೆ ಸ್ತೋತ್ರ. ಬೆಂಗಳೂರಿನ ಸುತ್ತಮುತ್ತಲು ಇರುವಂಥವರೆಲ್ಲರಿಗೂ ಶುಭವಾರ್ತೆ. ಪ್ರತಿದಿನ ದೇವರ ವಾಕ್ಯ ಅನೇಕ ಭಾಷೆಗಳಲ್ಲಿ ಕೇಳುತ್ತಿರುವ ನಿಮ್ಮೆಲ್ಲರಿಗೆ ಮುಖಾಮುಖಿಯಾಗಿ ಭೇಟಿಯಾಗಲು, ನಿಮಗೋಸ್ಕರ ವೈಯಕ್ತಿಕವಾಗಿ ಪ್ರಾರ್ಥಿಸಬೇಕೆಂದು ಬ್ಯಾಂಗ್ಳೂರ್ಗೆ ಬರ್ತಿದ್ದೇವೆ. ಆಗಸ್ಟ್ 27ನೇ ತಾರೀಕಿನಂದು ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆವರೆಗೂ, ರಾತ್ರಿ 6 ಗಂಟೆಯಿಂದ 10 ಗಂಟೆವರೆಗೂ ನಡೆಯುವ ಈ 2 ಸೆಷನ್ನಲ್ಲಿಯೂ ಪಾಲ್ಗೊಳ್ಳುವುದಕ್ಕಾಗಿ ಸಿದ್ಧರಾಗಿ ಬನ್ನಿ. ನಿಮ್ಮನ್ನು ಮುಖಾಮುಖಿಯಾಗಿ ನೋಡಿ ವೈಯಕ್ತಿಕವಾಗಿ ನಿಮಗೋಸ್ಕರ ಪ್ರಾರ್ಥಿಸಬೇಕೆಂದು ದೇವರ ವಾಕ್ಯವನ್ನು ನಾವೆಲ್ಲರೂ ಧ್ಯಾನಿಸಿ ದೇವರ ಸನ್ನಿಧಿಯಲ್ಲಿ ಆನಂದಿಸಬೇಕೆಂದು ಈ 1 ಡೇ ಗೆಟ್ ಟುಗೆದರ್ ಅನ್ನು ಏರ್ಪಡಿಸಿದ್ದೇವೆ. ಬನ್ನಿರಿ, ಕುಟುಂಬವಾಗಿ ಕೂಡಿ ಬನ್ನಿರಿ.
ದೇವರ ಸನ್ನಿಧಿಯಲ್ಲಿ ನಾವೆಲ್ಲರೂ ಸೇರಿ ದೇವರ ವಾಕ್ಯ ಧ್ಯಾನಿಸೋಣ, ಆತನನ್ನು ಆರಾಧಿಸೋಣ. ಮತ್ತಷ್ಟು ಮುಖ್ಯವಾಗಿ ನಿಮ್ಮ ಸಾಕ್ಷಿ ಕೇಳುವುದಕ್ಕಾಗಿ, ನಿಮಗಾಗಿ ಪ್ರಾರ್ಥಿಸುವುದಕ್ಕಾಗಿ ನಾನು ಎಷ್ಟೋ ಆಸೆಯುಳ್ಳವನಾಗಿದ್ದೇನೆ. ಸೋಷಿಯಲ್ ಮೀಡಿಯಾದ ಮೂಲಕ, ಟೆಲಿವಿಷನ್ ಮೂಲಕ ವಾಕ್ಯ ಕೇಳುತ್ತಿರುವ ನಿಮ್ಮನ್ನು ಮುಖಾಮುಖಿಯಾಗಿ ಭೇಟಿಯಾಗಿ ಎಷ್ಟೋ ಬಲಪಡಿಸಬೇಕೆಂಬ ಆಸೆಯಲ್ಲಿದ್ದೇವೆ. ತಪ್ಪದೆ ಬನ್ನಿರಿ. ಬ್ಯಾಂಗ್ಳೂರಿನಲ್ಲಿ ಹಡ್ಸನ್ ಕಮ್ಯುನಿಟಿ ಸೆಂಟರ್ನಲ್ಲಿ CSI ಕಾಂಪೌಂಡ್ನಲ್ಲಿ ಈ 1 ಡೇ ಗೆಟ್ ಟುಗೆದರ್ ನಡೆಯುತ್ತದೆ. ಹೆಚ್ಚಿನ ವಿವರ ಬೇಕಾಗುವುದಾದರೆ 8939393939 ನಂಬರ್ಗೆ ನೀವು ಕರೆ ಮಾಡಿ, ಇಲ್ಲವೇ ನೀವು ಕಾಣುತ್ತಿರುವ ನಂಬರ್ಗಳಿಗೆ ನೀವು ವಾಟ್ಸಪ್ ಕಳಿಸಿಕೊಡಿರಿ. ಲಿಂಕ್ ನಿಮಗೆ ಕಳಿಸುತ್ತೇವೆ. ತಪ್ಪದೆ ಬರ್ತೀರಲ್ಲವೇ? ನೀನೇ ನನ್ನ ಪ್ರಾಣಾಧಾರವು, ನೀನೇ ನನ್ನ ಜೀವಾಧಾರ.